ವೀಕ್ಷಕರೇ, ಇವಾಗ ಪೇಷಂಟ್ ಬಂದಿದ್ದಾರೆ, ಬನ್ನಿ ಅವ್ರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳೋಣ. ಸರ್ ನಿಮ್ಮ ಪ್ರಾಬ್ಲಮ್ ಏನು ಅಂತ ಅನ್ಕೊಳ್ಳಿ ಸರ್. ಸರ್ ನಾನು ಸುರೇಶ್ ಅಂದ್ಬಿಟ್ಟು ನಾನು ಆಟ ಓಡಿಸೋದು. ನನಗೆ ಬ್ಯಾಕು ಇದು ಶೋಲ್ಡ್ರ್ ಪೇನ್ ಇದೆ ಸರ್, ಎಲ್ಲ ತೋರಿಸ್ತಾ ರೆಡಿಯಾಗಿಲ್ಲ. ಇಲ್ಲಿಂದ ಇದೆಲ್ಲ ನೋಡುತ್ತೆ, ಆಮೇಲೆ ಈಗೆಲ್ಲ ನೋಡುತ್ತೆ. ಆಟ ಓಡಿಸಿ ಸಾಯಂಕಾಲ ಎಲ್ಲ ನೋಡುತ್ತೆ. ಯಾವಾಗಿಂದ ಸರ್ ತೊಂದರೆ? ಸುಮಾರು 6 ತಿಂಗಳಿಂದ. ಮುಂಚೆ ಎಲ್ಲ ತೋರಿಸಿದ್ರೆ ಮುಂಚೆ ಎಲ್ಲ ನಾಟಿ ವೈದ್ಯ ತೋರಿಸಿಲ್ಲ, ಬ್ಯಾಂಡೇಜ್ ಹಾಕಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಜಾಸ್ತಿ ಆಯಿತು, ಕಮ್ಮಿ ಆಗಿಲ್ಲ. ಎಕ್ಸ್ರೇ ಎಲ್ಲ ಮಾಡಿಸಿದ್ದೀನಿ ನಾನು ಅಂತ ಹೇಳಿದ್ರೆ ಅದೇನು ಕಮ್ಮಿ ರಿಪೋರ್ಟ್ಸ್. ಬನ್ನಿ ವೀಕ್ಷಕರೇ, ಇವಾಗ ನಮ್ಮ ಸರ್ದ ಪ್ರಾಬ್ಲಮ್ ಏನಾಗಿದೆ ಅಂತ ಚೆಕ್ ಮಾಡೋಣ. ನೋಡಿ, ಇವರಿಗೆ ಫ್ರೋಸನ್ ಶೋಲ್ಡರ್ ಆಗಿದೆ, ಮತ್ತೆ ಜಾಯಿಂಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಬನ್ನಿ ಸರಿ ಮಾಡೋಣ. ಬನ್ನಿ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿ. ಇವಾಗ ಪೇಷಂಟ್ ಟ್ರೀಟ್ಮೆಂಟ್ ಮುಗಿದಿದೆ, ಡಿಸ್ಲೊಕೇಶನ್ ಆಗಿತ್ತು ಮತ್ತೆ ಫ್ರೋಸನ್ ಶೋಲ್ಡರ್ ಇತ್ತು. ಇವಾಗ ಅವ್ರಿಗೆ ರೆಡಿ ಮಾಡಿ ಕಟ್ ಹಾಕಿದ್ದೀವಿ. ಇವಾಗ ಅವ್ರ ಕಂಡೀಷನ್ ಹೇಗಿದೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಕೇಳೋಣ. ಸರ್ ನಿಮ್ಮ ಅನುಭವ ನಾನು ಹಂಚ್ಕೋಬೋದು. ತುಂಬ ನೋವಿತ್ತು, ಈಗ ಪರವಾಗಿಲ್ಲ. ಕೈಯೆಲ್ಲ ಹಿಂಗೆ ಬೆಂಡ್ ಆಗ್ತಾಯಿಲ್ಲ, ಇವಾಗೆಲ್ಲ ಸ್ವರ್ಗಿನ ಬೆಂಡ್ ಆಗ್ತಾಯಿದೆ. ಒಂದು ವಾರ ಹೋಗಿ ಏನು ಹೇಳಿದರೆ ಒಂದು ವಾರ ಮೇಲೆ ಅದು ಮಾಡ್ತೀವಿ. ಓಕೆ ವೀಕ್ಷಕರೇ, ಡಿಸ್ಲೊಕೇಟೆಡ್ ಶೋಲ್ಡರ್ ಆ್ಯಂಡ್ ಫ್ರೋಸನ್ ಶೋಲ್ಡರ್ ಇಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.